ನನ್ನ ಹೆಸರು ಪಾಸ್ಟರ್ ರಾಮಾಂಜನಪ್ಪ ಎಸ್ಸೆಕಲ್ ಅಂತ. ನಾನು ಮಾಕ್ಲಿ ಗ್ರಾಮದಿಂದ ಬರ್ತಾಯಿದ್ದೀನಿ. ನಾನು ಗ್ರಾಮದ ಊಳೆ ಸೇರೆ. ನಾನು ಯೇಸು ಸ್ವಾಮಿ ಅರ್ತ್ಕೊಳ್ಳೋಂಥ ಮುಂಚೆ 18 ವರ್ಷ ಹೊಟ್ಟೆ ನೋವಿತ್ತು, 7 ವರ್ಷ ಪೈಲ್ಸು, ಮಾಟ ಮಂತ್ರ ತೊಂದರೆ. ನಮ್ಮ ತಂದೆ ತೀರೋಗ್ಬಿಟ್ರು, ಜಮೀನೆಲ್ಲ ಹಾಳಾಗೋಯ್ತು. ಆಗ ಎಲ್ಲ ದೇವ್ರುಗಳಿಗೆ ಹೋಗಿದ್ದು, ಎಲ್ಲೂ ಬಿಡುಗಡೆ ಆಗಿಲ್ಲ. ಒಂದು ಸಲ ನಮ್ಮ ಸಹೋದರ 2000ನೇ ಇಸ್ವಿಯೊಳಗೆ ತೆಂಕರಂಗಲು ಕೂಟ ನಡೀತು ಶಿವಾಜಿನಗರದಾಗೆ. ಅಲ್ಲಿ ಕರ್ಕೊಂಡೋದ್ರು. ಅವರು ನನಗಾಗಿ ಮಾತನಾಡಿದ್ರು, ನಿನ್ನ ತಾಯಿ ತಂದೆ ಮನೆ ಬಿಟ್ಟು ದೇವೇಶ್ವರ ಸ್ವಾಮಿನ ಸ್ವೀಕಾರ ಮಾಡಿದ್ರೆ ನೀನು ಉಳ್ಕೊಂತೀಯ. ನಾನು ಅಲ್ಲೇ ಬಿಡಿಗೆ ಹೋಗ್ತಾ ಇದ್ದೆ, ಹೊಟ್ಟೆ ನೋವು. ಅವರು ನನಗಾಗಿ ಪ್ರೇಯರ್ ಮಾಡಿದ್ರು. God's power is coming upon you right now. ಈಗಲೇ ದೇವರ ಬಲವು ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇದೆ. Every infirmity, every weakness right now is being healed by the power of Jesus. ಎಲ್ಲ ಬಲಹೀನತೆ ಹಾಗೂ ಎಲ್ಲ ರೋಗವು ಯೇಸುವಿನ ಬಲದಿಂದ ಈಗಲೇ ಗುಣ ಹೊಂದುತ್ತಾ ಇದೆ. I just say what the Holy Spirit shows me. ಪವಿತ್ರಾತ್ಮನು ಏನನ್ನು ತಿಳಿಸುತ್ತಿದ್ದಾನೋ ಅದನ್ನೇ ನಾನು ನಿಮಗೆ ತಿಳಿಸುತ್ತಿದ್ದೇನೆ. As I say it, receive this healing and praise God. ನಾನು ಇದನ್ನು ತಿಳಿಸುವಾಗ ಅದನ್ನು ಸ್ವೀಕರಿಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. God's power is coming upon everybody. ದೇವರ ಬಲ ಪ್ರತಿಯೊಬ್ಬರ ಮೇಲೆ ಇಳಿದು ಬರ್ತಾ ಇದೆ. Every indigestion problem is being healed by the power of Jesus. ಎಲ್ಲ ಅಜೀರ್ಣ ಸಮಸ್ಯೆ ಯೇಸುವಿನ ಬಲದಿಂದ ಗುಣ ಹೊಂದುತ್ತಾ ಇದೆ. So many have this gastric problem. ಅನೇಕರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ. God's power is coming upon you right now. ದೇವರ ಬಲ ಈಗಲೇ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. Healing power is coming right now. ಆತನ ಗುಣಪಡಿಸುವ ಶಕ್ತಿ ಈಗಲೇ ಇಳಿದು ಬರುತ್ತಾ ಇದೆ. Every organ shall be healed tonight. ಎಲ್ಲ ಅಂಗಗಳು ಈ ರಾತ್ರಿ ಗುಣ ಹೊಂದಲಿಕ್ಕಿದೆ. ಅನಂತರ ಮನೆಗೆ ಹೋದ್ಮೇಲೆ ಎಲ್ಲ ಕ್ಲೀನ್ ಆಯಿತು. ನಾನು ಜೀಸಸ್ ಕಾಲ್ ಮರ್ತುಬಿಟ್ಟೆ. ಹಂಗೆ ಬಂದಾಗ ಒಂದು ಮಾತು ಹೇಳಿದರು, ಎಲ್ಲಿ ಹತ್ತಿರ ಹೋಗಿ ಅರ್ಜೆಂಟಾಗಿ ಯೇಸು ಸ್ವಾಮಿನ ಒಳ್ಳೆ ಸಭೆಗೆ ಹೋಗಿ ದೀಕ್ಷಾನ ತಗೊಂಡು ದೇವ್ರನ್ನ ಸ್ವೀಕಾರ ಮಾಡು ಅಂತ ಹೇಳ್ಬಿಟ್ಟು ಹೋದರು. ಅದನ್ನು ಹಂಗೆ ಮಾಡಿದೆ. 2002ರಲ್ಲಿ ನಾನು ದೀಕ್ಷಾನ ತಗೊಂಡೆ. 2006ರಲ್ಲಿ ನನಗೂ ನನ್ನ ಪತ್ನಿ ಗಲಾಟೆ ಆಯಿತು. ಆಗ 2006 ಜೂನ್ನಲ್ಲಿ ಪ್ಯಾಲೇಸ್ ಗೌಡ್ನಲ್ಲಿ ಒಂದು ಮೀಟಿಂಗ್ ನಡೀತು. ಪಾಲ್ದಿನಕರು ಬಂದಿದ್ರು. ಆಗ ಹಿಂಗಸರು ಮುನ್ಸ್ಕೊಂಡು ಹೋದ್ಮೇಲೆ ಹೇಳಿದ್ರು, ದೇವರೇ ದಯವು செய்து ದಯಮಾಡಿ பிரிந்த குடும்பங்களை ஒன்று சேர்த்தருளும். ಬೇರ್ಪಡಿಕೆ ಹೊಂದಿದಂತ ಕುಟುಂಬಗಳನ್ನು ಒಟ್ಟಾಗಿ மனைவியை எங்கு போயிருந்தாலும் சரி, ಹೆಂಡತಿ ಎಲ್ಲಿ ಹೋಗಿದ್ದರೂ இப்பொழுது ஆவியானவரே அவர் மீது இறங்கு ராஜா. ಈಗ ಪರಿಶುದ್ಧಾತ್ಮನ ಅವರ ಮೇಲೆ ಇಳಿಯಲಿ. இயேசுவால் நிரப்பப்பட்டவராக வீடு திரும்பட்டும் சுவாமி. ಯೇಸುವಿನಿಂದ ತುಂಬಿಸಲ್ಪಟ್ಟವರಾಗಿ ಮನೆಗೆ கணவனை ಹಿಂತಿರುಗಿ ಬರಲಿ. மனைவியை நிரப்பு ராஜா. ಗಂಡ ಹೆಂಡತಿಯನ್ನು ಒಟ್ಟುಗೂಡಿಸು. இயேசுவால் நிரப்பப்பட்டவராக குடும்பத்திற்குள் வரட்டும் இயேசுவின் நாமத்தில். ಯೇಸುವಿನಿಂದ ತುಂಬಿಸಲ್ಪಟ್ಟವರಾಗಿ ಮತ್ತೆ ಕುಟುಂಬಕ್ಕೆ ಹಿಂತಿರುಗಿ ಬರಲಿ. கணவன் மனைவிக்குள் ஒன்றாக ஒரே மனதின் ஆவி இப்பொழுது இறங்குவதாக. ಗಂಡ ಹೆಂಡತಿಯಲ್ಲಿ ಒಂದೇ ಮನಸ್ಸಿನ ಐಕ್ಯತೆಯನ್ನು ಉಂಟು ಮಾಡು. பிள்ளைகள் இருதயத்தை மாற்றும். ಮಕ್ಕಳ ಮನಸ್ಸನ್ನು ಮಾರ್ಪಾಡು ಮಾಡು. இயேசுவால் அவர்கள் நிரம்பட்டும் சுவாமி. ಯೇಸುವಿನಿಂದ ಅವರು ತುಂಬಿಸಲ್ಪಡಲಿ. ಕುಟುಂಬವಾಗಿ இயேசுவை காட்டும், இயேசுவை அனுபவிக்கும் குடும்பமாக குடும்பங்கள் மாறட்டும் இயேசுவின் நாமத்தினால். ಯೇಸುವನ್ನ ಕಾಣುವಂತ, ಯೇಸುವನ್ನ ತೋರಿಸುವಂತ ಒಂದು ಕುಟುಂಬವಾಗಿ ಆಶೀರ್ವದಿಸು. ಅಲ್ಲಿ ನೋಡ್ತೀನಿ, ನಮ್ಮ ಮಿಕ್ಸರ್ ಮುನ್ಸ್ಕೊಂಡು ಹೋಗಿರೋ ಮನೆಗೆ ಬಂದುಬಿಟ್ಟಿದ್ರು. ಆವಾಗ ಹೇಳಿದ್ರು ಅವರು, ನಮ್ಮ ಸೇವಳಿಗೆ ಸೇರ್ಕೊಂಡು ನೀನು ಪಾರ್ಟ್ನರ್ ಕೊಡು ಆಗು ಅಂತ ಹೇಳಿದ್ರು ಪ್ರಸಂಗದಲ್ಲಿ. ಆವಾಗ ಬಂದು 10 ಮಾರನೇ ದಿನಕ್ಕೆ ಹೆಂಗಸರು ಬಂದ ಮೇಲೆ ಹೋಗಿ 2006ರಲ್ಲಿ ಪ್ರೆಸೆಂಟವ್ನಾಗಿ 50 ರೂಪಾಯಿ ಕಾಣಿಕೆ ಕಟ್ಬಿಟ್ಟು ಪಾಲುಗಾರರಾಗಿದೆ. ಫ್ಯಾಮಿಲಿ ಬ್ಲೆಸ್ಸಿಂಗ್. ಫಸ್ಟು 50 ರೂಪಾಯಿಗೆ ನಾನು ಬಂದು ಇವತ್ತು 1000 ರೂಪಾಯಿ ಕಟ್ಟಂಗೆ ದೇವರು ಕೃಪೆ ಮಾಡಿದ್ದಾರೆ. ಆನಂತರ 2013ರಲ್ಲಿ ನಮ್ಮ ಮಗಳಿಗೆ ಮದುವೆ ಎಲ್ಲ ಫಿಕ್ಸ್ ಆಯಿತು. 1 ರೂಪಾಯಿ ದುಡ್ಡು ಇಲ್ದಂಗಾಗೋಯ್ತು. ಜೀಸಸ್ ಕಾಲಿಗೆ ಲೆಟ್ರ್ ಬರೆದು ಪ್ರೇಯರ್ ಮಾಡಿಸಿ. ಒಂದು ಸಹೋದರ ಹೇಳಿದ್ರು, ಯೇಸು ಸ್ವಾಮಿ ನಿನ್ನ ಜೊತೆ ಇದ್ದರೆ ಎಲ್ಲ ಸಹಾಯ ಮಾಡ್ತಾರೆ. ಆ ಮಗ ಅಮ್ಮವರು ಹೇಳಿ 2 ದಿನಕ್ಕೆ ನನ್ನ ತಮ್ಮ ಬಂದು ಮನೆ ಕೂತಿದ್ದೆ. 2 ಲಕ್ಷ ರೂಪಾಯಿ ಕೈ ಕೊಟ್ಟ. ಸೈಟ್ ಮಾರಬೇಕು ಅಂತಿದ್ದೆ. 2 ಲಕ್ಷ ರೂಪಾಯಿ ತಂದು ಎಲ್ಲದಕ್ಕೂ ಏನೇನು ಕಟ್ಟಬೇಕು ಎಲ್ಲ ಕಟ್ಬಿಟ್ಟು ಮದುವೆ ಫಿಕ್ಸ್ ಆಯಿತು. ಮದುವೆ ಆಗೋಯ್ತು. ದೇವರು ಇನ್ನೂ ಅದ್ರ ಜೊತೆಗೆ 40-50 ಸಾವಿರ ರೂಪಾಯಿ ಕೂಡಿಸಿದ್ರು. ಮದುವೆ ಆಗೋಯ್ತು. ಗಂಡು ಹೆಣ್ಣು ಚಂದ ಹೊರಟಿದ್ರು. ಆಮೇಲೆ 1 ವರ್ಷ ಆದಮೇಲೆ ನಮ್ಮ ಮಗಳು ಡೆಲಿವರಿ ಆಯಿತು. ಡೆಲಿವರಿ ಆಗೋಕ್ಕೆ 9 ತಿಂಗಳು 5 ಹಾಸ್ಪಿಟ್ಲಿಗೆ ಹೋದೆ. ಮಗು ತಾಯಿ ಯಾರನ್ನು ಒಬ್ಬರು ಉಳಿಸ್ಬೋದು, ಒಬ್ಬರು ಉಳ್ಸೋಕ್ಕಾಗಲ್ಲ ಅಂದರು. ಆಗ ಜೀಸಸ್ ಕಾಲಿಗೆ ಫೋನ್ ಮಾಡಿದೆ ಚೆನ್ನೈಗೆ. ಆ ಸಿಸ್ಟರ್ ಹೇಳಿದ್ರು ಈ ಥರದ್ದು. 4 ಗಂಟೆ ರಾತ್ರಿ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ 10 ಸಲ ಫೋನ್ ಮಾಡಿದೆ. ಆ ಸಿಸ್ಟರ್ ಹೇಳಿದ್ರು, ಎದುರುಬಾಡಿ ನಿನ್ನ ಮಗಳು ಡೆಲಿವರಿ ಆಗ್ತದಂದು. ಅವ್ರು ಹೇಳಿ ಒಂದು 4 ಗಂಟೆ ಒಳಗೆ ಗಂಡು ಮಗಳು ಡೆಲಿವರಿ ಆಯಿತು. ತಾಯಿ ಮಗು ಇಬ್ಬರು ಉಳ್ಕೊಂಡ್ರು. ಆಗ 8:30ಗೆ ಅವರು ಫೋನ್ ಮಾಡಿ ಕೇಳಿದ್ರು, ಹೇಗಾಯಿತು ಮದು? ಅಮ್ಮ ಚೆನ್ನಾಗಿದೆ, ಯೇಸು ಸ್ವಾಮಿ ಡೆಲಿವರಿ ಮಾಡಿಕೊಟ್ಟಿದ್ದಾರೆ, ಮಗು ಮಾಡ್ದು ಚೆನ್ನಾಗಿದ್ದಾರೆ. ಅನಂತರ 1 ವರ್ಷ ಆದಮೇಲೆ ನನ್ನ ಮಗನಿಗೆ ಆಕ್ಸಿಡೆಂಟಾಗಿ ಬಗರಿ ಕಟ್ಟಾಯಿತು. ತೆಗಿಬೇಕು ಅಂತ ಏನೇನೋ ಡಾಕ್ಟ್ರೆಲ್ಲ ಹೇಳಿದ್ರು. ಹಾಗೆ ಯೇಸು ಸ್ವಾಮಿಗೆ ಲೆಟ್ರ್ ಬರೆದು ಚೆನ್ನಾಗಿ ಫೋನ್ ಮಾಡಿದೆ. ಆ ಸಿಸ್ಟರ್ ಹೇಳಿದ್ರು, ಚೆನ್ನೈನಲ್ಲಿ ಏನಾಗಲ್ಲ ಮಗುಗೆ, ಮಾರ್ತಾರ ಹಾಸ್ಪಿಟ್ಲಲ್ಲಿ ಕ್ಲೀನಾಗಿ ಎಲ್ಲ ಆಪ್ರೇಷನ್ ಆಗಿ ಮಗ ಈಚೆ ಬಂದ. ಇವಾಗ ಹಂಗೆ ಎಲ್ಲರಿಗೂ ಸಾಲ ನನ್ನ ತಲೆ ಮೇಲೆ ಬಂತು. ಗ್ರಾಮದ ಉಳಿ ಸೈತೀನಿ.
ಆವಾಗ ಸಾಲ 8 ಲಕ್ಷ ಸಾಲ ಮಾಡಿದ್ವಿ, ಬಡ್ಡಿ ಎಲ್ಲ ಸರಿ 18 ಲಕ್ಷ ಆಗೋಯ್ತು. ಇವತ್ತು ಪ್ರಾಣ ಬಿಡಬೇಕು ಏನೋ ಗೊತ್ತಿಲ್ಲ. ಆತ ಇಕ್ಕಟ್ಟಿ ಬ್ಯಾತ್ನಾಗ ಒಬ್ಬರು ರಾಜನಗರಿಗೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಒಂದು ಬೋಧಕರು ಪ್ರಸಂಗ ಶುಕ್ರವಾರ ದೇವ್ರು ನಿನಗೊಂದು ಅದ್ಭುತ ಮಾಡ್ತಾರೆ, ಹೆದರಬೇಡ ಅಂತ ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಒಂದು ಸೈಟ್ ಇತ್ತು, ಮಾರಿಬಿಟ್ಟು 42 ಲಕ್ಷಕ್ಕೆ ಮಾರಿದೆ. ಅವಾಗ ದೇವರ ಹತ್ರ ಒಂದು ಅರ್ಕೆ ಮಾಡು, ಎಲ್ಲ ಪ್ರೀತಿ ಒಳಗೋದ್ರೆ 1 ಲಕ್ಷ ಜೀಸಸ್ ಕಾಲ್ಗೆ ಹಣ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡೆ. ಇವಾಗ ಮೊನ್ನೆ ಇದು ಅಗ್ರಿಮೆಂಟ್ ಆಯಿತು, 10 ಲಕ್ಷ ಕೊಟ್ಟರು, 8 ಲಕ್ಷ ಸಾಲ ಕೊಟ್ಟು ಯೇಸು ಸ್ವಾಮಿಗೆ ಏನು ಕೊಡಬೇಕು ಎಲ್ಲ ಕೊಟ್ಟು ಇವಾಗ ರಿಜಿಸ್ಟರ್ ಆಗಬೇಕು. ದೇವರು 40 ಲಕ್ಷಕ್ಕೆ ಮಾರಿ ಸಾಲ ತೀರಿಸೋಂಥ ಇವತ್ತು ಸ್ವಂತ ಸಭೆ ಮಾಡೋಂಗೆ ದೇವರು ಸಹಾಯ ಮಾಡಿದ್ದಾರೆ. ನಾನು ನನ್ನ ಪತ್ನಿ 3 ಜನ ಮಕ್ಕಳೆಲ್ಲ ಯೇಸು ಸ್ವಾಮಿ ಕರೆ ಸೇವೆ ಮುಖಾಂತರ ಆಶೀರ್ವಾದ ಹೊಂದ್ಕೊಂಡಿದ್ದೀವಿ. ಒಂದಲ್ಲ ಎರಡಲ್ಲ ಸಾವಿರಾರು ಆಶೀರ್ವಾದ ಹೊಂದ್ಕೊಂಡಿದ್ದೀವಿ. ನಾವು ಸಾಯೋವರೆಗೂ ಯೇಸು ಸ್ವಾಮಿ ಒಳಗೆ ಪಾಲ್ಗಾರಾಗಿರ್ತೀನಿ. ನಾನು ಸತ್ತೋದ್ರ ಮಕ್ಕಳಿಗೆ ಹೇಳಿ ಸಾಯ್ತೀನಿ. ಈ ಸೇವೆ ಒಳಗಿನ ಪಾಲ್ಕೊಟ್ಟು ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ, ಈ ಫೌಂಡರ್ಸ್ರಿಗಾಗಿ ಕೋಟಿ ಕೋಟಿ ಸ್ತೋತ್ರ.